ಈಗಾಗಲೇ ಮೂಡಾದಲ್ಲಿ ನಡೆದಿರುವಂತಹ ಬಹುಕೋಟಿ ವಂಚನೆ ಪ್ರಕರಣ ಮತ್ತೆ ಈಗಾಗಲೇ 50-50 ಅನುಪಾತದಲ್ಲಿ ಕೊಟ್ಟಿರುವಂತಹ ನಿವೇಶನಗಳು ಭಾರಿ ಅಕ್ರಮದಿಂದ ಕೂಡಿದೆ ಅಂತ ಹೇಳಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಈ ಒಂದು ವಿಚಾರವನ್ನ ಹಿಡ್ಕೊಂಡು ಹೋರಾಟಕ್ಕೆ ಶುರು ಮಾಡಿರುವಂಥದ್ದು. ಈಗಾಗಲೇ ನೆನೆ ಕೂಡ ಬಿಜೆಪಿ ಸಿಎಂ ಮನೆಯನ್ನು ಮುತ್ತಿಗೆ ಹಾಕುವಂತಹ ಕೆಲಸಕ್ಕೆ ಮುಂದಾಗಿತ್ತು. ಇವತ್ತು ಕೂಡ ಮೈಸೂರಿನಲ್ಲಿ ಬಿಜೆಪಿ ಕಚೇರಿಯಿಂದ ಮೂಡಾ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಪ್ರತಿಭಟನೆ ಹಮ್ಮಿಕೊಂಡಿದ್ದು. ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಈ ಒಂದು ಪ್ರತಿಭಟನೆಗೆ ಕರೆ ಕೊಡಲಾಗಿತ್ತು. ಈ ದೃಶ್ಯ ಸಹ ಕಾಣ್ತಾ ಇದ್ರೆ ಈಗಾಗಲೇ ಬಿಜೆಪಿ ಕಚೇರಿಯಿಂದ ಹೊರಟಂತಹ ಪ್ರತಿಭಟನಾಕಾರರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯಾವಾಗ JLB ರಸ್ತೆಗೆ ಪ್ರತಿಭಟನಾಕಾರರು ಬಂದರು, ಕೆಲವು ಹೊತ್ತು ಮಾತುಕತೆ ನಡೆಸಿದ್ರು. ತದನಂತರದಲ್ಲಿ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಹೊರ ಹಾಕಿದ್ರು. ಈ ಒಂದು ಪ್ರಕರಣವನ್ನು ಕೂಡಲೇ CBIಗೆ ವಹಿಸಬೇಕು, ಇಲ್ಲ ಅಂತಂದರೆ ಒಂದು ತನಿಖಾ ತಂಡವನ್ನು ನೇಮಕ ಮಾಡಬೇಕು ಅಂತೇಳಿ ಸಾಕಷ್ಟು ಆಕ್ರೋಶವನ್ನು ಹೊರ ಹಾಕಿದ್ರು. ಪ್ರತಿಭಟನೆ ಭಾಷಣವನ್ನು ಮುಗಿಸಿದಾಗಲೇ ಪೊಲೀಸರು ಆದರೆ ಪ್ರತಿಭಟನಾಕಾರರು ಮೂಡಾ ಕಚೇರಿ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ರು. ತಕ್ಷಣ ಅವರೆಲ್ಲರಲ್ಲೂ ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಈಗಾಗಲೇ ಏನು DR ಗೌಡ್ ಕರ್ಕೊಂಡು ಹೋಗಿದ್ದಾರೆ. ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ. ಸಿಎಂ ಸೇರಿದಂತೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರೂ ಕೂಡ ರಾಜೀನಾಮೆಗೆ ಈಗಾಗಲೇ ಬಿಜೆಪಿ ಒತ್ತಾಯವನ್ನು ಮಾಡ್ತಾ ಇದೆ. ಜೊತೆಗೆ CBI ತನಿಖೆ ಆಗಬೇಕು ಅಂತೇಳಿ ಈಗಾಗಲೇ ಬಿಜೆಪಿ ಸಾಕಷ್ಟು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಸರ್ಕಾರ ಮಾತ್ರ ಈ ಒಂದು ಪ್ರಕರಣದಲ್ಲಿ ಎಲ್ಲವೂ ಕೂಡ ನಿಯಮಾನುಸಾರವಾಗಿ ನಡೆದಿದೆ, ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರ ನಡೆದಿಲ್ಲ ಅಂತೇಳಿ ಈಗಾಗಲೇ CM ಅವರೇ ಖುದ್ದು ಸ್ಪಷ್ಟನೆ ಕೊಡುವ ಮೂಲಕವಾಗಿ ಎಲ್ಲೋ ಒಂದು ಕಡೆ ದೇಪ ಹೆಚ್ಚುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣವನ್ನು ಸರ್ಕಾರ CBIಗೆ ಕೊಡುತ್ತಾ ಕಾದು ನೋಡಬೇಕಾಗುತ್ತೆ. ಶ್ರೀಪಾದ್ ಪಾಟೀಲ್. ಶ್ರೀಪಾದ್, ಈಗಾಗಲೇ ಮೈಸೂರಿನಲ್ಲಿ ನಡೆದಿರುವಂತಹ ಈ ಒಂದು ಪ್ರಕರಣ ಏನಿದೆ, ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ನಿವೇಶನ ಹಂಚಿಕೆ 50-50 ಅನುಪಾತದಲ್ಲಿ ಕೊಡುವಂತಹ ನಿವೇಶನದಲ್ಲಿ ದೊಡ್ಡ ಮಟ್ಟದಲ್ಲಿ ಅಕ್ರಮ ಆಗಿದೆ ಅಂತೇಳಿ ನಿಯಮಾನುಸಾರವಾಗಿ ಯಾವುದೇ ರೀತಿಯಾದಂತಹ ಸೈಟ್ಗಳನ್ನ ಹಂಚಿಕೆ ಮಾಡಿಲ್ಲ. ರೈತರಿಗೆ ಸಿಗಬೇಕಾದಂತಹ ಹಂಚಿಕೆಯನ್ನು ಏನು ಸೈಟ್ಗಳನ್ನು ಈ ಒಂದು ದಳ್ಳಾಳಿಗಳು ಪರ್ಚೇಸ್ ಮಾಡಿ ಅವರ ಮೂಲಕ ತೆಗೆದುಕೊಂಡು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಮೂಡಾ ಆಯುಕ್ತ ಸೇರಿದಂತೆ ಪ್ರತಿಯೊಬ್ಬರು ಕೂಡ ಭಾಗಿಯಾಗಿದ್ದಾರೆ. ಸೊ ಹೀಗಾಗಿ ಈ ಒಂದು ಪ್ರಕರಣವನ್ನು CBIಗೆ ವಹಿಸಬೇಕು ಅನ್ನೋದು ಬಿಜೆಪಿಯ ಆಗ್ರಹ ಆಗಿದೆ. ಜೊತೆಗೆ CM ಅವರ ರಾಜೀನಾಮೆ ಕೂಡ ಈಗಾಗಲೇ ಬಿಜೆಪಿ ಪಟ್ಟಿಡಿದಿರುವಂಥದ್ದು. ಈಗಾಗಲೇ CM ಅವರು ಕೂಡ ಸ್ಪಷ್ಟನೆ ಕೊಡುವ ಮೂಲಕವಾಗಿ ಯಾವುದೇ ರೀತಿಯಾದಂತಹ ಈ ಒಂದು ಸೈಟ್ ಹಂಚಿಕೆ ವಿಚಾರದಲ್ಲಿ ಎಲ್ಲರೂ ಕೂಡ ಕಾನೂನಿನನುಸಾರವಾಗಿ ಆಗಿರುವಂಥದ್ದು. ಬಿಜೆಪಿಯ ಸರ್ಕಾರ ಅವಧಿಯಲ್ಲೇ ಸೈಟನ್ನು ಹಂಚಿಕೆ ಮಾಡಿರುವಂಥದ್ದು ನಮ್ಮ ಸರ್ಕಾರದಲ್ಲಿ ಆಗಿಲ್ಲ ಅಂತೇಳಿ CM ಅವರು ಕೂಡ ಈಗ ನೇರವಾಗಿ ಹೇಳ್ತಾ ಇದ್ದಾರೆ. ಬಿಜೆಪಿ ಮಾತ್ರ ಈ ಒಂದು ಪ್ರಕರಣದಲ್ಲಿ 3,000-4,000 ಕೋಟಿಯಷ್ಟು ಭ್ರಷ್ಟಾಚಾರ ನಡೆದಿದೆ, ಮೂಡಾಗೆ ದೊಡ್ಡ ಮಟ್ಟದ ಆರ್ಥಿಕ ನಷ್ಟ ಆಗಿದೆ ಅಂತೇಳಿ ಈಗಾಗಲೇ ಸಾಕಷ್ಟು ವಾದವನ್ನು ಮಂಡಿಸಿದೆ. ಜೊತೆಗೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋಕ್ಕೂ ಕೂಡ ಈಗಾಗಲೇ ನಿರ್ಧಾರವನ್ನು ಮಾಡಿರುವಂಥದ್ದು. ಶ್ರೀಪಾದ್ ಪಾಟೀಲ್. ಯುವ ಮೋರ್ಚಾ ಹೋರಾಟಕ್ಕೆ